ನಿಮ್ಗೆ ಗೊತ್ತಾ ಸರ್, ನೀವು ಇಷ್ಟು ಹೇಳ್ತಿರಲ್ಲ, ಐಗಳ ಗಣಪತಿ ಅಂತ ಒಬ್ಬ ರೈಟರ್ ಇದ್ದಾರೆ. ಅವ್ರು ಎಲ್ಲ ಕಡೆ ಬುಕ್ಗಳಲ್ಲಿ ಹೊಲೆಯ 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 ಅಂತ ಬರೆದಿದ್ದಾರೆ. ಅದರ ಯಾರನ್ನಾದ್ರೂ ಕ್ವಶನ್ ಮಾಡಿದಾರಾ? ಡೈರೆಕ್ಟ್ರೆ, ಸಾಕಷ್ಟು ಸಾಂಗ್ ಇದೆ ಅಂತ ಹೇಳಿದ್ರೆ ಯಾವ ರೀತಿಯ ಸಾಂಗ್ ಎಲ್ಲ ಇದೆ ಇದರಲ್ಲಿ? ಸರ್, ಎರಡು ಫೋಕ್ ಬೇಸ್ಡ್ ಆಗಿದೆ, ಬಿಕಾಸ್ ಸಬ್ಜೆಕ್ಟ್ ಇಟ್ ಸೆಲ್ಫ್ ಇಸ್ ಎ ಫೋಕ್ ಬೇಸ್ಡ್. ಆಮೇಲೆ ಒಂದು ಟ್ರಾನ್ಸ್ ಸಾಂಗ್ ಯೂಸ್ ಮಾಡಿದೆ. ಲೈಕ್ ಅದು ನಾವು ಕೆಲವು ಮ್ಯೂಸಿಕ್ ಕೇಳಿದಾಗ ಟ್ರಾನ್ಸ್ಗೆ ಹೋಗ್ತೀವಲ್ಲ, ಅದು ಶಂಕರ್ ಮಹಾದೇವನ್ ಸಾಂಗ್, ಇಟ್ ವಿಲ್ ಗೋ ಇನ್ ಟು ಟ್ರಾನ್ಸ್. ಆ ಒಂದು ಗೋಪಿ ತುಂಬ ಅದಕ್ಕೆ ಲೈಕ್ ವರ್ಕ್ ಮಾಡಿದ್ದಾರೆ. ಅಲ್ಲಿ ನಾನು ಇವರು ನಮ್ಮ ರಾವಣೇಶ್ವರ ರಾಮಾಯಣ ಬರುವಂಥ ರಾವಣೇಶ್ವರ ಬರೆದಿರುವಂಥ ಶಿವತಾಂಡವದ ಕೆಲವು ಫ್ರೇಸಸ್ ಅದರಲ್ಲಿ ಶ್ಲೋಕಗಳನ್ನೆಲ್ಲ ಯೂಸ್ ಮಾಡಿದ್ದೇವೆ. ಜಟಾಟಕಲಿ ಅದ್ರ ಇದೆಯಲ್ಲ, ಅದರದ್ದು ಒಂದು 8ನೇ ಮತ್ತು 9ನೇ ಲೈನ್ಸ್ಗಳನ್ನೆಲ್ಲ ಯೂಸ್ ಮಾಡಿದ್ದೇನೆ ಅದರಲ್ಲಿ. ಆ್ಯಂಡ್ ಎಲ್ಲ ಸಿಚುವೇಶನಲ್ ಸಾಂಗ್ ಆಗಿದೆ. ಮತ್ತಿನ್ನೊಂದು ಅದೇ ಟ್ರಾನ್ಸ್ ಸಾಂಗ್ ಶ್ರುತಿ ಮೇಡಮ್ ಅವರ ಒಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸಲ್ಲಿ ಬರುತ್ತೆ. ಆ ಸಾಂಗ್ 4 ಸಲ ಶೂಟ್ ಮಾಡಿದೆ, 3 ಸಲ ಆ ಸಾಂಗ್ ಶೂಟ್ ಆಯ್ತು. ಸಾಂಗ್ ಹೇಳಿ ಸರ್, ಡಬ್ಬಿಂಗೇ 10 ಸಾವಿರ ಬಂದಿದೆ. ಈ ಡ್ಯೂಯೆಟ್ ಸಾಂಗ್ ಆ ಥರ ಎಲ್ಲ ಯಾವುದೂ ಇಲ್ಲ. ಡ್ಯೂಯೆಟ್ ಅಂದ್ರೆ ಇದೆ, ಒಂದು ರೊಮ್ಯಾಂಟಿಕ್ ಒಂದು ಇದೆ, ಶೃಂಗಾರಮಯ. ಓಕೆ, ಕೊರಗಜ್ಜರ ಕಥೆಯಲ್ಲಿ ಡ್ಯೂಯೆಟ್ ಸಾಂಗ್ ಹೆಂಗೆ ರಿಲೇಟ್ ಆಗುತ್ತೆ? ಅದು ಡ್ಯೂಯೆಟ್ ಅಂತ ಪದ ಯೂಸ್ ಮಾಡಿದ್ದು. ಅಲ್ಲಿ ನೀವು ಹೇಳಿ ಯಾವ ತರ. ನಾನು ಹೇಳಿದೆ ಶೃಂಗಾರಮಯ. ಓಕೆ, ಕೊರಗಜ್ಜನ ಶೃಂಗಾರ ಅಲ್ಲ. ಓಕೆ, ನೀವು ಬೇರೆ ಒಂದು ನಿಮಿಷ ಡೈರೆಕ್ಟ್ರೆ, ಬೇರೆ ಧರ್ಮದ ಕತೆ ತಗೊಂಡು ಅದ್ರಲ್ಲಿ ಒಂದು ಶೃಂಗಾರಮಯ ಸಾಂಗ್ ಹಾಕ್ತೀರಾ? ಹಿಂದೂ ಧರ್ಮ ಬಿಟ್ಟು ಧೈರ್ಯ ಇದೆಯಾ ನಿಮಗೆ? ಖಂಡಿತ ಹಾಕ್ತೀರಿ, ಇಫ್ ಇಟ್ ಈಸ್ ರಿಲೆವೆಂಟ್. ಓಕೆ, ಇಫ್ ಇಟ್ಸ್ ರಿಲೆವೆಂಟ್. ಈಗ ಇಲ್ಲಿ ರಿಲೆವೆಂಟ್, ಹೆಂಗೆ ರಿಲೆವೆಂಟ್ ಅದು ಸ್ವಲ್ಪ ಹೇಳ್ತೀರಾ? ಈಗ ಸರ್, ಯಾವುದೇ ಕೊರಗಜ್ಜ ಹುಟ್ಟಿದ್ದು ಮನುಷ್ಯನಾಗಿ. ಓಕೆ, ಒಬ್ಬ ಮನುಷ್ಯನ ಹುಟ್ಟುವನ್ನು ನಮ್ಮ ಭಾರತೀಯ ಚಿತ್ರ ರಂಗದಲ್ಲಿ, ಫಾರಿನಲ್ಲಿ ಬೇರೆ, ನಾವು ಒಂದು ಸಾಂಗಿನ ಮುಖಾಂತರ ತೋರಿಸ್ತೇವೆ. ಅಲ್ಲಿ ಶೃಂಗಾರ, ಅಲ್ಲಿ ಒಂದು ಪ್ರೀತಿ ಪ್ರೇಮ, ಅದರ ಮೂಲಕ ನಾವು ತೋರಿಸ್ತೇವೆ. ಮನುಷ್ಯನ ಹುಟ್ಟಿಗೆ ಅದೇ ಕಾರಣ ತಾನೇ ಅಲ್ವಾ? ಅಂದ್ರೆ ಕೊರಗಜ್ಜಿ ಅವರ ಲವ್ ಸ್ಟೋರಿನ ಕೂಡ ನೀವು ಹೇಳೋ? ಕೊರಗಜ್ಜನ ಲವ್ ಸ್ಟೋರಿ ಅಲ್ಲ, ಮತ್ತೆ ಅವರ ಹುಟ್ಟಿನ ತಾಯಿ ತಂದೆಯವರ ಬಗ್ಗೆ ಎರಡು ಮಜಲಲ್ಲಿ ಕತೆ ಹೋಗುತ್ತೆ. ಇಲ್ಲಿ ಮತ್ತೆ ಶೃಂಗಾರ ಎಲ್ಲಿ ಬರುತ್ತೆ? ತಾಯಿ ತಂದೆ ನಡುವೆ ಶೃಂಗಾರ. ಹೌದು, ಕೊರಗಜ್ಜನ ತಾಯಿ ತಂದೆ. ಹೌದು, ಅದನ್ನ ನೀವು ಹೇಳಿದಿರಿ ಸಿನಿಮಾದಲ್ಲಿ. ಅಫ್ಕೋರ್ಸ್ ಅಲ್ವಾ, ಅವ್ರ ಹುಟ್ಟಿಗೆ ಕಾರಣ ಬೇಕಲ್ವಾ? ಅದೆಲ್ಲಿ ತಪ್ಪಾಗುತ್ತೆ ಸರ್? ತಪ್ಪು ಅಂತ ಹೇಳಿಲ್ಲ, ಕೇಳ್ತಾ ಇದ್ದೀನಿ. ನಾನು ನೀವು ಬೇರೆ ಧರ್ಮಕ್ಕೆ ತೋರಿಸಬಹುದು ಅಂತ ಹೇಳಿದ್ರಲ್ಲ, ಇಫ್ ಇಟ್ ರಿಲೆವೆಂಟ್ ಖಂಡಿತ ಯೂಸ್ ಮಾಡ್ಬೋದಲ್ಲ. ಈಗ ನಾಟ್ ಲಾಟ್ಸ್ ಆಫ್ ಯಾವ್ದು ಕಥೆ ಸಿನಿಮಾ ತುಂಬಾ ಕಾಂಟ್ರವರ್ಸಿ ಆಯ್ತಲ್ಲ, ಜೀಸಸ್ ಕ್ರೈಸ್ಟ್ ಬಗ್ಗೆ ಅಲ್ಲ, ಅದರಲ್ಲೂ ಓಪನ್ ಆಗಿತ್ತು, ಅದು ಬ್ಯಾನ್ ಆಯ್ತು, ಅದು ಇಂಡಿಯಾದಲ್ಲೂ ಬ್ಯಾನ್ ಆಯ್ತು. ಇಲ್ಲ ಸರ್, ಇನ್ನೊಂದು ಲಾರ್ಡ್ಸ್ ಆಫ್ ರಿಂಗ್ ಅಲ್ಲ, ಆ ರಿಂಗ್ ತರ ಅದು ಬರುತ್ತೆ. ಅಲ್ಲ, ಈಗ ನೋಡಿ, ಬೇರೆ ಸಿನಿಮಾ ಹೆಸರು ಹೇಳಲ್ಲ. ಈಗ ಚಿತ್ರತಂಡ ಹೇಳ್ತಾ ಇದೆ ನೀವು ಯಾರು ಅನುಕರಣೆ ಮಾಡಬಾರದು, ತಪ್ಪು ಅಂತ. ಚಿತ್ರತಂಡ ಮಾಡಿದ್ದೆ ಅನುಕರಣೆ ತಾನೆ? ನನ್ನ ಪ್ರಶ್ನೆ ಅರ್ಥ ಆಗಿಲ್ಲ ಸರ್. ಈಗ ಒಂದು ಸೂಪರ್ ಹಿಟ್ ಆದ ಚಿತ್ರತಂಡ ಹೇಳ್ತಾ ಇದೆ ಇವತ್ತು ಯಾವ ಅನುಕರಣೆ ಮಾಡಬಾರ್ದು ಇದನ್ನ ಅಂತ, ದೈವವನ್ನ ಅನುಕರಣೆ ಮಾಡಬಾರ್ದು ಚಿತ್ರತಂಡ ಹೇಳ್ತಾ ಇದೆ. ಓಕೆನಾ? ಯಾವುದು ನಿರ್ಮಾಣ ಸಂಸ್ಥೆಯಿಂದಾನೇ ಬರ್ತಾ ಇದೆ ಹಿಂಗೆಲ್ಲ ಮಾಡಬಾರ್ದು, ತಪ್ಪು, ನಾವು ಭಕ್ತಿಯಿಂದ ಮಾಡಿದೀವಿ ಅಂತ. ಬಟ್ ಚಿತ್ರತಂಡ ಮಾಡಿರೋದೇ ಅನುಕರಣೆ ತಾನೆ. ಅನುಕರಣೆ ಮಾಡಿದವರು ಅನುಕರಣೆ ಮಾಡಬಾರ್ದು ಹೆಂಗೆ? ಈಗ ನೀವು ಹೇಳ್ತೀರ ನಾಳೆ ಕೊರಗಜ್ಜನ ನೀವು ಅನುಕರಣೆ ಮಾಡಬೇಡಿ, ತಪ್ಪಾಗುತ್ತೆ, ಅವ್ರ ವೇಷ ಹಾಕ್ಬೇಡಿ, ಟ್ಯಾಬ್ಲೋ ಮಾಡಬೇಡಿ ಅಂತ ನೀವೇ ಅನುಕರಣೆ ಮಾಡಿ ತೋರಿಸಿದಿರ ಜನಕ್ಕೆ. ಸರ್, ನಮ್ಮಲ್ಲಿ ದಸರಾಕ್ಕೆ, ಮೊಸರು ಕುಡಿಕೆ, ಕೃಷ್ಣಾಷ್ಟಮಿಗೆಲ್ಲ ಟ್ಯಾಬ್ಲೋಗಳು ಇರುತ್ತೆ. ಅದರಲ್ಲಿ ನಾನು ಸಾಕಷ್ಟು ಬಾರಿ ಶ್ರೀಕೃಷ್ಣನ ನೋಡಿದ್ದೇನೆ, ಶ್ರೀರಾಮಚಂದ್ರ ನೋಡಿದ್ದೇನೆ, ದುರ್ಗಾ ನೋಡಿದ್ದೇನೆ, ಆದಿಶಕ್ತಿ, ಕಾಳಿ. ಸೊ ಟ್ಯಾಬ್ಲೋಗಳಲ್ಲಿ ನಾವು ತೋರಿಸ್ತೇವೆ. ನನ್ನ ದ್ರಾವಿಡ ದೈವವನ್ನು ನಾನು ಯಾಕೆ ಟ್ಯಾಬ್ಲೋದಲ್ಲಿ ತೋರಿಸಬಾರ್ದು ಸರ್? ಅಂದ್ರೆ ನೀವು ಅನುಕರಣೆ ಮಾಡಿ ಅಂತೀರಾ? ಅನುಕರಣೆ ಅಲ್ಲ ನಾನು ಹೇಳುವಂಥದ್ದು. ನಾನು ಹೇಳುದು, ನಾನು ಟ್ಯಾಬ್ಲೋದಲ್ಲಿ ನಾನು ಬೇರೆ ದೈವಗಳ, ಆರ್ಯರ ದೇವರುಗಳನ್ನೆಲ್ಲ ನೋಡಿದ್ದೇನೆ ಟ್ಯಾಬ್ಲೋದಲ್ಲಿ. ಅವರು ಯಾರು ಅನುಕರಣೆ ಅಥವಾ ಇನ್ನೊಂದು ಹೇಳೋಲ್ಲ. ನಾನು ನಮ್ಮ ದ್ರಾವಿಡ ದೇವರನ್ನು ಕೂಡ ಅದೇ ತರ ತೋರಿಸ್ತಾ ಇದ್ದೇನೆ. ಅದೇನು ತಪ್ಪಾಗುತ್ತೆ? ನಾನು ತೋರಿಸಬಾರ್ದ? ಅಲ್ಲ, ಇವತ್ತು ಥಿಯೇಟ್ರಲ್ಲಿ ಅದೇ ವೇಷ ಹಾಕೊಂಡು ಕುಣಿತಾ ಇದ್ದಾರೆ, ನಾಳೆ ಕೊರಗಜ್ಜನ ವೇಷ ಹಾಕಿ ಕುಣಿತಾರೆ. ಅವಾಗ ಹೆಂಗ್ ಕಂಟ್ರೋಲ್ ಮಾಡ್ತೀರ ಅವ್ರನ್ನ? ಅಲ್ಲ, ಹಂಗೆ ಮಾಡ್ಲಿ ಅಂತ ನಿಮ್ಮ ಉದ್ದೇಶನ? ಖಂಡಿತ ಇಲ್ಲ. ಮತ್ತೆ ಖಂಡಿತ ಇಲ್ಲ. ಅಪಹಾಸ್ಯ ಮಾಡಬಾರ್ದು. ಅದೇಂಗ್ ಕಂಟ್ರೋಲ್ ಮಾಡ್ತೀರಾ ನೀವು? ಅಪಹಾಸ್ಯನ ತಾನೆ?
ಕಂಟ್ರೋಲ್ ಅಲ್ಲಿ ಒಂದು ಪೂಜೆ ಇರಲ್ಲ, ಒಂದು ಇದಿರಲ್ಲ, ಬಂದು ಕುಣಿತಾ ಇರ್ತಲ್ಲ ವೇಷ ಹಾಕೊಂಡು, ಅದೇ ಅಪಹಾಸ್ಯನೇ ತಾನೆ. ಕಂಟ್ರೋಲ್ ಹೆಂಗ್ ಮಾಡ್ತೀರಾ ನೀವು? ಕಂಟ್ರೋಲ್ ಅಂದ್ರೆ ಸರ್ ನೋಡಿ, ಒಂದ್ ನಿಮಿಷ, ಈಗ ಅಲ್ಲಿ ಯಾವ ರೀತಿಯ ಉದ್ವೇಗದ ವಾತಾವರಣ ಅದು ಅಲ್ಲಿ ಸೃಷ್ಟಿ ಮಾಡಿತ್ತು ಪಾತ್ರ, ನಮ್ಮಲ್ಲಿ ಆ ಉದ್ವೇಗ ಅದು ಇನ್ಸ್ಪೈರ್ ಆಗಿ ಬಂದ್ರೆ ಒಂದು ವೇಳೆ, ಈಗ ನಾನು ನೋಡಿದ್ದೇನೆ ಕೆಲವು ಜನಗಳು ಕೂತಿದ್ದ ಹಾಗೆ ಅವ್ರ ಮೈ ಮೇಲೆ ಬಂದ್ಬಿಡುತ್ತೆ. ಅದು ಕ್ರಿಶ್ಚಿಯನಲ್ಲಿ ನೋಡಿದ್ದೇನೆ, ಮುಸ್ಲಿಮ್ಸ್ ಅಲ್ಲಿ ನೋಡಿದ್ದೇನೆ, ನಮ್ಮ ಹಿಂದೂನಲ್ಲೂ ನೋಡಿದ್ದೇನೆ. ಕೂತಿದ್ದಾಗೆ ಮೈ ಮೇಲೆ ಬರುತ್ತೆ. ನನ್ನ ಕ್ಲೋಸ್ ರಿಲೇಟಿವ್ ಅನ್ನು ನೋಡ್ತಾ ಇದ್ದೇನೆ, ಚೆನ್ನಾಗಿ ಮಾತಾಡ್ತಾರೆ, ಕತೆ ಹೇಳ್ತಾ ಹೇಳ್ತಾ ಶಿ ವಿಲ್ ಗೋ ಇನ್ ಟು ಟ್ರಾನ್ಸ್. ಅಲ್ಲಿ ಕೂತಲ್ಲೇ ಅವು ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ನಾನು? ಹೆಂಗ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಒಂದು ವೇಳೆ ಅದು ನಿಜವೇ ಆಗಿದ್ರೆ ವಿ ಆರ್ ಹೆಲ್ಪ್ಲೆಸ್, ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಮಾತು ಬದಲಿಸ್ತಾ ಇದ್ದಾರೆ, ನಾನು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ನಾನು ಹೇಳ್ತಾ ಇರೋದು ಕೊರಗಜ್ಜನ ವೇಷ ಹಾಕೊಂಡು ಬರ್ತಾರೆ ಥಿಯೇಟರ್ಗೆ, ಅದ್ರ ಬಗ್ಗೆ ಅದನ್ನ ನಾವು ಎಂಟರ್ಟೈನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ನಿಮ್ ಕಂಟ್ರೋಲ್ ಇರಲ್ವಲ್ಲ, ನೀವೇನು ಎಂಟರ್ಟೈನ್ ಮಾಡ್ತೀರಾ? ಅಲ್ಲ, ಅಂತವ್ರು ನಾವು ಥಿಯೇಟರ್ ನಮ್ಮ ಪ್ರಿಮೈಸಸ್ ಒಳಗೆ ಬರ್ಲಿಕ್ಕೆ ನಾವು ಬಿಡಲ್ಲ. ಖಂಡಿತ ಖಂಡಿತ ಖಂಡಿತ, ನೀವು ಬೇಕಾದ್ರೆ ಇದು ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ದೈವದ ಶಕ್ತಿ, ನಾನು ದೈವದ ಕಥೆಯನ್ನು ಹೇಳ್ತಾ ಇದ್ದೇನೆ, ಅದನ್ನ ನಾನು ಸೋಷಲೈಸ್ ಮಾಡಿ ಹೇಳ್ತಾ ಇಲ್ಲ. ಕೊರಗಜ್ಜ ದೈವದ ಹುಟ್ಟು, ಕೊರಗಜ್ಜ ದೈವದ ಬಾಲ್ಯ, ಅವರು ಅನುಭವಿಸಿದ ಕಷ್ಟ, ಅವರು ದೈವತ್ವಕ್ಕೆ ಏರಿದ ರೀತಿ, ಅದನ್ನು ಹೇಳ್ತಾ ಇದ್ದೇನೆ. ಅಂದ್ರೆ ನಿಮ್ಮ ಕತೆ ಹೇಳ್ತಾ ಇದ್ದಾರೆ, ಸತ್ಯ ಕತೆ ನೀವು ಹೇಳ್ತಾ ಇಲ್ಲ. ಸತ್ಯ ಕತೆ ಹೇಳ್ತಾ ಇದ್ದೇನೆ. ಕೊರಗಜ್ಜನದು ಒಂದು ಕತೆ ಅಂತ ಇಲ್ವಲ್ಲ? ರಿಸರ್ಚ್ ಮಾಡಿದ್ದೇನೆ. ಒಂದೂವರೆ ವರ್ಷ ನಾನು ರಿಸೈನ್ ಮಾಡಿ, 1.5 ವರ್ಷ ರಿಸೈನ್ ಮಾಡಿದ್ದೇನೆ. ಕೊರಗ ಜನಾಂಗದವ್ರ ಹತ್ರ ಕತೆ ಇತ್ತು. ನಾನು ಮಾಡಿದ ಸ್ಕ್ರಿಪ್ಟ್ ಅವ್ರು ಏನು ಅಂತ ನನಗೆ ಪೂರ್ತಿ ಕೂತು, ಒಂದು 10-15 ಜನ ಕೂತು ಪೂಜೆ ಮಾಡಿ ವೀಳ್ಯದೆಲೆ ಹಾರಿಸಿ ನನಗೆ ಕತೆ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಇವತ್ತಿನವರೆಗೆ 800 ವರ್ಷದಿಂದ ಯಾರಿಗೂ ಹೇಳದ ಕತೆ ಇದೆ ಅಂತ. ಅವರು ಹಿರಿಯರನ್ನೆಲ್ಲ ಕರೆಸಿದ್ದಾರೆ. ಈಗ ಮುಂದೆ ಇದ್ದಾರಲ್ಲ ಇವರು ಪೂಜೆಗಳನ್ನು ಮಾಡಿಸಿ ಹೇಳಿ ಇವತ್ತಿನವರೆಗೆ ಹೇಳದ ಕೊರಗಜ್ಜನ ಕಥೆಯನ್ನು ಅವ್ರಿಗೆ ನೋವಿತ್ತು ಬಹಳ. ತಪ್ಪಾಗಿ ಇದನ್ನು ರಿಫ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಾ ಸರ್, ನೀವು ಇಷ್ಟು ಹೇಳ್ತಿರಲ್ಲ, ಐಗಳ ಗಣಪತಿ ಅಂತ ಒಬ್ಬ ರೈಟರ್ ಇದ್ದಾರೆ. ಅವ್ರು ಎಲ್ಲ ಕಡೆ ಬುಕ್ಗಳಲ್ಲಿ ಹೊಲೆಯ 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 ಅಂತ ಬರಿದ್ದಾರೆ. ಅದರ ಯಾರನ್ನಾದ್ರೂ ಕ್ವಶನ್ ಮಾಡಿದಾರ? ಅವರು ಸಿನಿಮಾ ಮಾಡಿಲ್ವಲ್ಲ. ನಾನು ಹೇಳ್ತೇನೆ, ಬುಕ್ ಕೂಡ ಒಂದು ಮಾಧ್ಯಮವೇ, ಅದನ್ನ ಯಾಕೆ ಬ್ಯಾನ್ ಮಾಡೋಲ್ಲ? ಈಗ ಕೊರಗಜ್ಜನ ಇದು ಮಾಡಿ ಕೋಲ ಮಾಡಿ ಕೊರಗಜ್ಜ ಜನಾಂಗದವರಿಗೆ ಯಾಕೆ ನೀವು ಸನ್ಮಾನ ಅಥವಾ ಒಂದು ಗೌರವ ಕೊಡಲ್ಲ? ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ಬೇಕು ತಾನೆ. ನನ್ನ ಸಿನಿಮಾ ಮಾಡಿ ನಾನು ಎಲ್ಲಿಂದ ಆಕ್ಚುಲಿ ಕೊರಗಜ್ಜ ಬಂದಿರೋದು, ಯಾರ ದೈವ ಅದು, ಅವರಿಗೆ ಸಮಾಜದಲ್ಲಿ ಅವರನ್ನು ಯಾವ ತರ ಶೋಷಿಸ್ತಾ ಇದ್ರು, ಆಮೇಲೆ ದೈವತ್ವಕ್ಕೆ ಅವರು ಏನು ಹೇಳಿದ್ರು, ಅವರ ಸವಾಲುಗಳು, ಆ ಯುದ್ಧದಲ್ಲಿ ಅವ್ರು ಹೇಗೆ ಇನ್ವಾಲ್ವ್ ಆಗಿದ್ರು, ಪಂಜಂದಾಯಿ ಮತ್ತೆ ಉದ್ಯಾವರ ಯುದ್ಧದಲ್ಲಿ ಅವ್ರು ಹೇಗೆ, ಇದನ್ನೆಲ್ಲ ತೋರಿಸ್ತಾ ಇದ್ದೇನೆ ನಾನು. ಅದನ್ನ ನಾನು ಡ್ರಾಮಟೈಸ್ ಮಾಡಿಲ್ಲ, ಸೋಷಿಯಲೈಸ್ ಮಾಡಿ ಅಂತ ಸೋಷಿಯಲ್ ಇಶ್ಯೂ ಜೊತೆ ನಾನು ಅದನ್ನು ಜೋಡಿಸಿಲ್ಲ, ಫ್ಯಾಕ್ಟ್ಗಳನ್ನು ಆಧರಿಸ್ಕೊಂಡು ಮಾಡಿದ್ದೇನೆ. ಕೊರಗ ಜನಾಂಗದವ್ರು ಹೇಳುವ ನಿಜವಾದ ಕತೆ, ಅವರು ಇದುವರೆಗೂ ಯಾರಿಗೂ ಹೇಳಿಲ್ಲ ಕತೆ, ನನ್ಗೆ ಹೇಳಿದ್ದಾರೆ ಅವರು. ಸರಿ ಡೈರೆಕ್ಟ್ರೆ, ಈಗ ಕೊತ್ತಾರು ಮೂಲ ಅಂತಾರೆ, ಕೊರಗಜ್ಜನ ಮೂಲ ಕೊತ್ತಾರು ಅಂತ ಒಂದು ಜನ ಮಾತಾಡ್ತಾರೆ. ಕೊತ್ತಾರಿನ ಕತೆನಾ, ಅದು ಎಲ್ಲಿಯ ಕತೆ ಇದು ನೀವು ಮಾಡ್ತಾ ಇರೋದು? ಕುತ್ತಾರಲ್ಲಿ ಅದು ಮೂಲ ಅನ್ನೋದೇ ಅವರಿಗೆ ಸ್ವಲ್ಪ ಅಬ್ಜೆಕ್ಷನ್ ಇದೆ. ಈಗ ಅವರು ಜನಾಂಗದವರು ಇದ್ದಾರೆ, ಅಲ್ಲಿ ಮೂಲ ಅಲ್ಲ, ಅಲ್ಲಿ ಪಂಜಂದಾಯಿ ಮೊದಲು ಅಗೆಲು ಸೇವೆ ಕೊಟ್ಟಿರುವಂಥದ್ದು, ಅಲ್ಲಿ ಪ್ರತಿಷ್ಠೆ ಮಾಡಿರುವಂಥದ್ದು. ಆ ಆರಾಧಕರು ಅದನ್ನು ಮೂಲ ಸ್ಥಾನ ಅಂತ ಹೇಳ್ಕೊಂಡು ಬರ್ತಾ ಇದೆ. ಬಟ್ ಕೊರಗಜ್ಜ ಹುಟ್ಟಿದಲ್ಲಿ ಅಲ್ಲ, ಪಂಜಂದಾಯಿ ಮೊದಲು ಅಗೆಲು ಸೇವೆ ಕೊಟ್ಟದ್ದು ಅದು ಕುತ್ತಾರಲ್ಲಿ. ಆಮೇಲೆ ಪಂಜಂದಾಯಿ ರಾಣಿಯಾಗಿದ್ಲು, ಅವಳ ನಂತರ ಅದು ಇನ್ನೊಂದು ಯಾರಿಗೋ ಹೋಯ್ತು, ಹಾಗೆ ಅದು ಟ್ರಾನ್ಸ್ಫರ್ ಆಗಿ ಬರ್ತಾ ಇದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಇವರಿಗೆ ಕೊರಗಜ್ಜಿಯವರಿಗೆ ಹರಕೆ ಕೊಡ್ತಾರೆ, ಅಂದ್ರೆ ಚಕ್ಕುಳಿ ಕೊಡ್ತಾರೆ, ಇದು ಕೊಡ್ತಾರೆ, ಅದೆಲ್ಲ ಕೊಡ್ತಾರೆ, ಅದೆಲ್ಲ ತೋರಿಸಿದಿರ ನೀವು ಇದರಲ್ಲಿ? ಅಂದ್ರೆ ಒಂದು ಟೈಟಲ್ ಸೀಕ್ವೆನ್ಸ್ ಅಲ್ಲಿ ಅದಕ್ಕೆ ಏನೆಲ್ಲ ನಾವು ಕೊಡ್ತೀವಿ ಅನ್ನೋದನ್ನ ತೋರಿಸಿದ್ದೇವೆ. ಅಂದ್ರೆ ಚಕ್ಕುಲಿ ಅಂತಲ್ಲ, ದೇವರಿಗೆ ಏನ್ ಬೇಕಾದ್ರೂ ಕೊಡ್ಬೋದು, ನಾವು ಏನ್ ಬೇಕಾದ್ರೂ ಕೊಡ್ಬೋದು, ಅವರವರ ಮನಸ್ಸಿನ ಇಷ್ಟ. ಈಗ ಎಲ್ಲ ವಿಸ್ಕಿ ಬ್ರ್ಯಾಂಡಿ ಕೊಡ್ತಾರೆ ಸರ್. ವಿಸ್ಕಿ ಶುರುವಾಗಿ ಒಂದು 250 ವರ್ಷ ಆಯ್ತು ಅದನ್ನ ಇಂಡಿಯಾದಲ್ಲಿ. ಇದು 800 ವರ್ಷದಿಂದ ಅದು ಇರುವಂಥ ದೈವ. ಆವಾಗ ಯಾರು ವಿಸ್ಕಿ ಬ್ರ್ಯಾಂಡಿ ಕೊಡ್ತಾ ಇದ್ರು ಅಲ್ವಾ? ನಾವು ಮಾಡ್ಕೊಂಡದ್ದು ಅದು.